ಸಿಎಂ ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡನೆಗೆ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಎಂಗೆ ಜೆಡಿಎಸ್ ಶಾಸಕರು ಮನವಿಯನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ 16ನೇ ಬಜೆಟ್ ಒಂದು ಕಡೆ ಸಿದ್ಧತೆ ಆಗ್ತಾ ಇದೆ. ಹಲವು ಬೇಡಿಕೆಗಳ ಈಡೇರಿಕೆಗೆ ಸಿಎಂಗೆ ಜೆಡಿಎಸ್ನ ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೆಡಿಎಸ್ನ ಶಾಸಕರ ಬೇಡಿಕೆಗಳು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಎಂಗೆ ಜೆಡಿಎಸ್ನ ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸದ್ಯ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನು ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ರಸ್ತೆ ದುರಸ್ತಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಗಮನಕ್ಕೆ ತಂದಿದ್ದೀರಿ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು ಮತ್ತು PWD SHDP MDR ಹಲವಾರು ರಸ್ತೆಗಳು ಇವತ್ತು ಹದಗೆಟ್ಟಾಗಿ ಈಗ ಅದರದ್ದು ಸಹ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದೀರಿ. ಮತ್ತು ಏನಿವತ್ತು ನಮ್ಮ ತಾಲೂಕಿನಲ್ಲಿ ಕಂದಾಯ ಭವನ ಇವತ್ತು ತಾಲೂಕಲ್ಲಿ ಇವತ್ತು ತಾಲೂಕು ಕಚೇರಿ ಭಾಳಷ್ಟು ದುರಸ್ತಿ ಆಗಿರೋದನ್ನ ಗಮನದಲ್ಲಿಟ್ಕೊಂಡು ಒಂದು ಕಂದಾಯ ಭವನ ಕೊಡಲಿಕ್ಕೆ ಇವತ್ತು ಸಂಬಂಧಪಟ್ಟಂಥ ಕಂದಾಯ ಸಚಿವರಿಗೂ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀರಿ. ನಮ್ಮ ಒಂದು ನಿರೀಕ್ಷೆ ಈ ಬಜೆಟಲ್ಲಿ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ವಿಶೇಷವಾಗಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ವಿಶ್ವಾಸವನ್ನು ಇಟ್ಟು ಈ ಅನುದಾನ ಕೊಡ್ತಾರೆ ಅಂತ ನಾವೊಂದು ನಿರೀಕ್ಷೆಯಲ್ಲಿದ್ದೀರಿ. ರಾಜ್ಯ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಮಾರ್ಚ್ 3ನೇ ತಾರೀಕು ಇವತ್ತು ನಮ್ಮ ಸದನ ಪ್ರಾರಂಭ ಆಗಿ ಮಾರ್ಚ್ 7ನೇ ತಾರೀಕು ಬಡ್ಜೆಟನ್ನು ಮಂಡನೆ ಮಾಡ್ತಾಯಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಯಾವುದೇ ಒಂದು ನದಿ ಮೂಲ ಇಲ್ಲದಂಥ ಜಿಲ್ಲೆಗಳಾಗಿದ್ದು ಇವತ್ತು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಅನುದಾನ ಮತ್ತು ನೀರಾವರಿ ಯೋಜನೆಗಳಿಗೆ ಇವತ್ತು ನಮ್ಮ ಎರಡೂ ಜಿಲ್ಲೆಯನ್ನು ಗಮನದಲ್ಲಿಟ್ಕೊಂಡು ವಿಶೇಷ ಅನುದಾನ ಕೊಡಬೇಕಂತೇಳಿ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀರಿ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು ಮತ್ತು PWD SHDP MDR ಹಲವಾರು